ಈ ವರ್ಷ ಮುದ್ದಮ್ಮನ ಜಾತ್ರೆ ಪ್ರಯುಕ್ತವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ದೊಡ್ಡಮಂಗ್ಲನಿಂದ ಉಸ್ಕೂರಿಗೆ ಬಂದು ತಾಯಿನ ಕ್ಷೇಮವಾಗಿ ಕರ್ಕೊಂಡು ಬಂದಿದ್ದೀರಿ. ಪಲ್ಲಕ್ಕಿ ಉತ್ಸವಗಳು ನಡೀತಾ ಇದೆ. ಭಾಳ ಶಾಂತಿಯುತವಾಗಿ ನಿಧಾನವಾಗಿ ಸಾರ್ವಜನಿಕರು ಸಹಕಾರವನ್ನು ಕೊಟ್ಟು ಈಲಲ್ಗ ಗ್ರಾಮದ ಯುವಕರಿಗೆ ಹಾಗೂ ಹಿರಿಯರಿಗೆ ಸೇರುತ್ತದೆ. ಹಿರಿಯರ ಸಹಕಾರದಿಂದ ನಮ್ಮ ದೊಡ್ಡಮಂಗ್ಲವರು, ಶಾಂತಿಪುರ ಅವರು, ಕೋನಪ್ಪನವರು, ನಮ್ಮೂರಿನ ಯುವಕರು ಎಲ್ಲ ಸೇರಿ ನಮಗೆ ತುಂಬ ಈ ಹಬ್ಬ ಬಗ್ಗೆ ನಮಗೂ ಆಸಕ್ತಿ ಆಯಿತು. ಮಧ್ಯರಾಮ ಜಾತ್ರೆನ ದೊಡ್ಡದಾಗಿ ಆಚರಣೆ ಮಾಡ್ಬೇಕಂದ್ರೆ ನಗರದಿಂದ ಪ್ರಥಮ ಬಾರಿಗೆ ನಾವು ತೆರನ್ನು ಹೇಳ್ಕೊಂಡು ಬಂದಿದ್ದೀವಿ. ಯಾರಿಗೆ ಆಗಲಿ ಏನು ತೊಂದರೆಗಳಿಲ್ಲ, ಆರಾಮಾಗಿ ಬಂದೆ. ಈ ತೇರು ಅನ್ನೋದು ಒಂದು ಎಮೋಷ್ನಲ್ ಆಗುತ್ತೆ. ಗ್ರಾಮಸ್ಥರು ಅಂತೂ ತುಂಬ ವಿಜೃಂಭಣೆಯಿಂದ ಜಾತ್ರೆನ ಎಲ್ಲ ಎಷ್ಟು ಉತ್ಸಾಹದಿಂದ ಈ ವರ್ಷ ತೇರು ಕಟ್ಟಿದ್ದಾರೆ. ಬೆಂಗಳೂರು ಎಷ್ಟೇ ಆಧುನಿಕತೆಯನ್ನ ಪಡೆದುಕೊಳ್ತಿದ್ರು ಕೂಡ ಇಲ್ಲಿನ ನಮ್ಮ ಪೂರ್ವಜರು ಹಾಕಿಕೊಟ್ಟಂತಹ ಆ ಒಂದು ಧಾರ್ಮಿಕ ಆಚರಣೆಗಳನ್ನ, ಜಾತ್ರೆಗಳನ್ನ ಇಂದಿಗೂ ಕೂಡ ನಾವು ಆಚರಿಸ್ತಾ ಇದ್ದೇವೆ ಅನ್ನೋದಕ್ಕೆ ಸಾಕ್ಷಿಯೇ ನೂರಾರು ವರ್ಷಗಳಿಂದಲೂ ಬೆಂಗಳೂರು ಹೊರವಲಯ ಎಲೆಕ್ಟ್ರಾನಿಕ್ ಸಿಟಿಗೆ ಹೊಂದಿಕೊಂಡಿರುವಂತ ಉಸ್ಕೂರಿನಲ್ಲಿ ನಡೆಯುತ್ತಾ ಇರುವಂತ ಶಕ್ತಿ ದೇವತೆ ಉಸ್ಕೂರು ಮದ್ದೂರಮ್ಮನ ಜಾತ್ರಾ ಮಹೋತ್ಸವ. ಇದನ್ನ ತೇರುಗಳ ಜಾತ್ರೆ, ರಥಗಳ ಜಾತ್ರೆ, ಕುರ್ಚುಗಳ ಜಾತ್ರೆ ಅಂತಲೇ ನಾವು ಕರಿತೇವೆ. ಈ ಹಿಂದೆ ಇಲ್ಲಿ ರಾಸುಗಳ ಜಾತ್ರೆ ಕೂಡ ನಡೀತಿತ್ತು. ಆಧುನಿಕತೆಯ ಭರಾಟೆಯಲ್ಲಿ ಇವತ್ತು ಆನೇಕಲ್ ತಾಲೂಕಿನಾದ್ಯಂತ ಕೃಷಿ ಭೂಮಿ ಮಾಯವಾಗಿ ಎಲ್ಲೆಡೆಯೂ ಕಾರ್ಖಾನೆಗಳು ಕಾಂಕ್ರೀಟ್ ಕಾಡಾಗಿ ಮಾರ್ಪಟ್ಟಿದೆ. ಆದ್ರೆ ಇಂದಿಗೂ ಈ ಒಂದು ಕುರ್ಚುಗಳ ಜಾತ್ರೆ ಅಥವಾ ತೇರುಗಳ ಜಾತ್ರೆಯನ್ನ ಆಚರಣೆ ಮಾಡ್ತಾ ಇದ್ದೇವೆ. ಉಸ್ಕೂರಿಗೆ ಸಮೀಪದಲ್ಲಿರುವಂತಹ ದೊಡ್ಡನಾಗಮಂಗಲ, ಗೋವಿಂದ ಶೆಟ್ಟಿಪಾಳ್ಯ, ಕೋನಪ್ಪನ ಅಗ್ರಾರ, ಸಿಂಗೇನ ಅಗ್ರಾರ, ಈಲರಿಗೆ, ರಾಮಸಾಗರ, ರಾಯಸಂದ್ರ, ಮುತ್ತನ್ನನವರು, ಆವಲಹಳ್ಳಿ ಹೀಗೆ ಸುಮಾರು 17 ಗ್ರಾಮಗಳಿಂದ ಈ ಬಾರಿ ಕುರ್ಚುಗಳನ್ನ ನಿರ್ಮಾಣ ಮಾಡಿ ಆ ತಾಯಿಯ ಸನ್ನಿಧಾನಕ್ಕೆ ಎಳೆದು ತರ್ತಾ ಇದ್ದಾರೆ. ತಾಯಿಯ ಸನ್ನಿಧಾನಕ್ಕೆ ಬರ್ತಾ ಇದ್ದಂತೆ ಭಕ್ತರ ಘೋಷಣೆಗಳು ಮುಗಿಲು ಮುಟ್ಟಿತ್ತು. ದೊಡ್ಡನಾಗಮಂಗಲ, ಕೋನಪ್ಪನಗ್ರಾರ, ಗೋವಿಂದ ಶೆಟ್ಟಿಪಾಳ್ಯದ ಈ ಒಂದು ತೇರುಗಳು ಬಂದಾಗ ಸಂಭ್ರಮ ಸಡಗರಕ್ಕೆ ಪಾರವೇ ಇರಲಿಲ್ಲ. ಇಲ್ಲಿನ ಯುವಕರೆಲ್ಲರೂ ಕೂಡ ಕುಣಿದು ಕುಪ್ಪಳಿಸಿ ತಾಯಿಯ ಸನ್ನಿಧಾನಕ್ಕೆ ನಮ್ಮ ತೇರು ಬಂದು ಸೇರ್ತು. ಯಾವುದೇ ರೀತಿಯಾದಂತಹ ಅನಾಹುತ ಸಂಭವಿಸಲಿಲ್ಲ. ಆ ತಾಯಿಯ ಶಕ್ತಿಗೆ ನಾವೆಲ್ಲರೂ ಕೂಡ ಮಾರೋಗಿದ್ದೇವೆ. ಆ ತಾಯಿ ಇದೇ ರೀತಿ ನಮ್ಮ ಮೇಲೆ ಕರುಣೆಯನ್ನ ತೋರಿಸ್ಲಿ, ಕಾಲ ಕಾಲಕ್ಕೆ ಮಳೆ ಬೆಳೆಯಾಗಲಿ, ತಾಲೂಕಿನ ಜನರನ್ನು ಸುಭಿಕ್ಷವಾಗಿ ಇಡ್ಲಿ, ಹಾಗೂ ಈ ಯುವಕರಿಗೆ ಇದೇ ರೀತಿಯಾದಂಥ ಶಕ್ತಿಯನ್ನ ನೀಡಲಿ. ಎಲ್ಲರೂ ಕೂಡ ಭಕ್ತಿ ಭಾವದಿಂದ ಈ ತಾಯಿಯ ಸನ್ನಿಧಾನದಲ್ಲಿ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಕುರ್ಚುಗಳನ್ನು ನಿರ್ಮಾಣ ಮಾಡಿ ಮುಂದಿನ ಪೀಳಿಗೆಯವರು ಕೂಡ ಇದೇ ರೀತಿಯಾದಂಥ ಈ ಆಚರಣೆಯನ್ನು ಮುಂದುವರಿಸಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿ ಆಶಯವಾಗಿತ್ತು. ಈ ಸಂದರ್ಭದಲ್ಲಿ ಯಾವ ಯಾವ ಗ್ರಾಮಸ್ಥರು ಅಂದರೆ ಯುವಕರು ಮತ್ತು ಭಕ್ತರುಗಳು ತಮ್ಮ ಸಂತಸವನ್ನು ಹೇಗೆ ಹಂಚಿಕೊಂಡ್ರು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಸೈಡು ಇಲ್ಲಿಂದ ಆ ಕಡೆ ಹೋಗಿ ನಿಮಿಷ
ಈ ವರ್ಷ ಮದ್ದೂರಮ್ಮನ ಜಾತ್ರೆ ಪ್ರಯುಕ್ತವಾಗಿ ಹೋದ ವರ್ಷ ಏನು ಇನ್ಸಿಡೆಂಟ್ ಆಗಿತ್ತು, 2 ಕುರ್ಚಿ ಬಿದ್ದೋಯ್ತು. ಹಾಗಾಗಿ ಏನು ತೊಂದರೆ ಇಲ್ದಿರ ಸೇಫಾಗಿ ಆ ತಾಯಿಗೆ ಕಟಾಕ್ಷವಾಗಿ ಆ ತಾಯಿಗೆ ಬರಬೇಕಾಗಿ ಭಗವಂತನು ನಾನು ಕೇಳ್ಕೊತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಯಾರೂ ಅನ್ಯತೆ ಬಯಸಬಾರ್ದು, ಯಾರಿಗೂ ತೊಂದರೆ ಆಗಬಾರ್ದು. ಒಂದು ಏನೇ ಆಗಲಿ ಯಾರಿಗೂ ತೊಂದರೆ ಆಗಬಾರ್ದು. ಆರಾಮಾಗಿ ಒಗ್ಗಟ್ಟಾಗಿ ಎಲ್ಲ ಅನ್ಯೋನ್ಯತೆಯಾಗಿ ವಿಶ್ವಾಸವಾಗಿ ಪ್ರೀತಿಯಿಂದ ಬಂದು ಆ ದೇವಿಗೆ ತಾಯಿಗೆ ಸೇವೆ ಮಾಡಬೇಕು ಅಷ್ಟೇ ನಾನು ಕೇಳ್ಕೊಳ್ಳೋದು. 1910ರಿಂದನೂ ನಡ್ಕೊಂಬಂದಂಥ ಈ ಉಸ್ಕೂರು ಜಾತ್ರೆ ಬಹಳ ವಿಜೃಂಭಣೆಗೆ ಮಾಡ್ತಾ ಇವತ್ತು ಶನಿವಾರ 3 ದಿನಗಳ ನಡೆಯುವಂಥದ್ದು. ನಿನ್ನೆ ದೀಪಗಳಾಗಿದೆ, ಇವತ್ತು ಕುರ್ಜಿಗಳು, ನಾಳೆ ಪಲ್ಲಕ್ಕಿ ಉತ್ಸವಗಳು ನಡೀತಾಯಿದೆ. ಹಾಗಾಗಿ ಎಲ್ಲ ನಮ್ಮ ಯುವಕರು ನಮ್ಮನ್ನು ಇಲ್ಲಿ ಕರೆದು ಈ ಒಂದು ಜಾತ್ರೆಗೆ ಬನ್ನಿ ಅಂತ ಹೇಳಿದಾಗ ಈ ಕುರ್ಜಿಗಳನ್ನ ನೋಡೋದಕ್ಕೆ ಒಂದು ಬಹಳ ಸಂತೋಷವಾಗುತ್ತೆ. ಆದ್ದರಿಂದ ಈ ಕುರ್ಜಿಗಳನ್ನ ಇವತ್ತು ನಾವು ನೋಡೋಕೆ ಬಂದಿದ್ದೀವಿ. ಎಲ್ಲರೂ ನಮ್ಮ ಯುವಕರು ಸೇರಿ ಖುಷಿ ಪಟ್ಕೊಂಡು ಇವತ್ತು ಈ ದಿನ ಇಲ್ಲಿ ನಿಂತ್ಕೊಂಡಿದ್ದೀವಿ. ಉಸ್ಕೂರು ಗ್ರಾಮದಲ್ಲಿ ಇದ್ದೀವಿ ನಾವು. ಭಾಳ ಶಾಂತಿಯುತವಾಗಿ, ನಿಧಾನವಾಗಿ, ಯಾವುದೇ ಅಡಚಣೆ ಆಗದೆ, ಯಾವುದೇ ತೊಂದರೆಗೆ ಒಳಗಾಗದೆ ಸಾರ್ವಜನಿಕರು ಸಹಕಾರವನ್ನು ಕೊಟ್ಟು ಒಳ್ಳೆಯ ರೀತಿಯಲ್ಲಿ ಇವತ್ತು ಮದ್ದೂರಮ್ಮ ದೇವಿಯ ಸನ್ನಿಧಾನಕ್ಕೆ ಬಂದಿದೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಆದಂತಹ ಈ ಕಾರ್ಯಕ್ರಮಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥ ನಮ್ಮ ಗ್ರಾಮದ ಹಿರಿಯರು, ಕಿರಿಯರು ಹಾಗೂ ಸ್ನೇಹಿತರು, ಬಂಧು ಬಳಗದವರು, ಮಿತ್ರರು ಎಲ್ಲರಿಗೂ ಸಹ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ. ಹಾಗೂ ಆ ಎಲ್ಲ ಕುಟುಂಬಗಳಿಗೂ ಆ ತಾಯಿ ಮದ್ದೂರಮ್ಮನು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಮತ್ತೊಮ್ಮೆ ಬಂಧುಗಳು, ಹಿರಿಯರು ಹಾಗೂ ಯುವಕರ ಶ್ರಮ ಇವತ್ತು ಯಶಸ್ವಿಯಾಗಿ ಉಸ್ಕೂರಿಗೆ ಇಲೆಲ್ಗೆ ಗ್ರಾಮದ ಮದ್ದೂರಮ್ಮ ಕುರ್ಚು ಬಂದು ಸೇರಿರುತ್ತದೆ. ಈ ಶ್ರಮ ಎಲ್ಲ ನಮ್ಮ ಇಲೆಲ್ಗೆ ಗ್ರಾಮದ ಯುವಕರಿಗೆ ಹಾಗೂ ಹಿರಿಯರಿಗೆ ಸೇರುತ್ತದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಇಲೆಲ್ಗೆ ಗ್ರಾಮದಲ್ಲಿ ಕುರ್ಚು ಕಟ್ಕೊಂಡು ತಂದು ನಿಲ್ಲಿಸಿರ್ತೀವಿ. ನಮ್ಮ ಗ್ರಾಮದ ವಿಶಿಷ್ಟತೆ ಏನಂದರೆ, ಉಸ್ಕೂರಿಗೆ ಕುರ್ಚು ಬಂದು ಹಳೆ ಕಾಲದ ಪದ್ಧತಿಯಲ್ಲಿ ಕುರ್ಚುಗಳು ಬರ್ತಾಯಿತ್ತು. ಇಲೆಲ್ಗೆ ಗ್ರಾಮ ಬಂದಮೇಲೆ ಒಂದು ವೈಶಿಷ್ಟ್ಯತೆ ರೀತಿಯಲ್ಲಿ ಧಾರ್ಮಿಕ ಹಬ್ಬನ ಯಾವ ರೀತಿ ಆಚರಣೆ ಮಾಡಬೇಕಂತ ಉಸ್ಕೂರು ಜಾತ್ರೆಗೆ ಮೆರುಗು ಕೊಟ್ಟಂತಹ ಗ್ರಾಮನೇ ಇಲೆಲ್ಗೆ ಗ್ರಾಮ. ನಾಗರಿಕ ಬಂಧುಗಳೇ, ಈ ಒಂದು ಉಸ್ಕೂರು ಜಾತ್ರೆಗೆ ಸೇರಿದ್ದೀವಿ. ಭಾಳ ಸಂಭ್ರಮದಿಂದ ಈ ಒಂದು ಉಸ್ಕೂರು ಜಾತ್ರೆಗೆ ಬಂದು ಸೇರಿದ್ದೀವಿ. ಎಲ್ಲರ ಹುಡುಗರ, ಯುವಕರ ಮತ್ತು ಹಿರಿಯರ ಸಹಕಾರದಿಂದ ಇವತ್ತಿನ ದಿನ ನಾವು ಇಲ್ಲೇ ಬಂದು ವಿಶೇಷವಾಗಿ ಇವತ್ತು ನಮ್ಮ ಚೆನ್ನಕೇಶವ ನಗರದ ಹೊಸರೋಡು
ನಮ್ಮ ಸೀನಣ್ಣನವ್ರಿಗೆ ಅಭಿನಂದನೆಗಳು. ಯಾಕೆಂದರೆ ನಾವು ತೇರು ಕಟ್ಟಬೇಕು ಅಂದ್ಬಿಟ್ಟು ನಮ್ಮ ಯುವಕರೆಲ್ಲ ಸೇರಿ ಒಂದೇ ದಿನದಲ್ಲಿ ತೀರ್ಮಾನ ಮಾಡಿದ್ರು. ರಾತ್ರಿ 12 ಗಂಟೆಗೆ ಕಾಲ್ ಮಾಡಿದೆ ನಮ್ಮ ಸೀನಣ್ಣನಿಗೆ, ಸೀನಣ್ಣ ಹುಡುಗರೆಲ್ಲ ಈ ಥರ ತೇರು ಕಟ್ಟಬೇಕು ಅಂದ್ಬಿಟ್ಟು ತೀರ್ಮಾನ ಮಾಡಿದ್ದೀರಿ, ನಿಮ್ಮ ಒಂದು ಸಹಾಯ ಬೇಕಂದಿದ್ದಕ್ಕೆ ಎಷ್ಟೊತ್ತಾಗಲಿ 365 ದಿವಸ 24 ಗಂಟೆ ಯಾವ ಟೈಮಾದ್ರೂ ಆಗಲಿ ಫೋನ್ ಮಾಡಲಿ, ನಾವು ಬರ್ತೀವಿ, ನಿಮ್ಗೆ ಏನು ಬೇಕಾ ಸಹಾಯ ಮಾಡ್ತೀವಿ ಅಂದರು. ಅದೇ ರೀತಿ ಅವ್ರು ನಡ್ಕೊಂಡ್ರು ಕೂಡ ನಮಗೆ ನಮ್ಮೂರಿನ ಪರವಾಗಿ ಫಸ್ಟ್ ನಮ್ಮ ಕೇಬಲ್ ಸೀನಣ್ಣವ್ರಿಗೆ ಮತ್ತು ಅವ್ರ ತಂಡದವ್ರಿಗೆ ಕೃತಜ್ಞತೆ ತಿಳಿಸ್ತೀವಿ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಇಲಾಖೆಯವರು ಮತ್ತು ವಿಶೇಷವಾಗಿ ನಮ್ಮ ದೊಡ್ಡಮಂಗ್ಲವರು, ಶಾಂತಿಪುರ ಅವರು, ಕೋನಪ್ರಗರವರು, ನಮ್ಮೂರಿನ ಯುವಕರು ಎಲ್ಲ ಸೇರಿ ನಮಗೆ ತುಂಬ ಹಗಲು ಇರುಳು ಅನ್ನೋದೇ ಕಷ್ಟಪಟ್ಟು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀವಿ. ಇದು ನಮಗೆ ಅದರಲ್ಲಿಯೂ ಕೂಡ ಇದು ನಮ್ಮ ಕನಸು. ಉಸ್ಕೂರಿಗೆ ಬರಬೇಕು ಅಂದ್ಬಿಟ್ಟು ಸುಮಾರು ವರ್ಷಗಳಿಂದ ಯುವಕರೆಲ್ಲ ಕಾಯ್ತಾ ಇದ್ವಿ. ಹಿಂದೆ ಕಟ್ತಾ ಇದ್ರು ಅಂತ ನಮ್ಗೆ ಗೊತ್ತು ಅಷ್ಟೇ, ನಾವು ಯಾರೂ ನೋಡಿಲ್ಲ, ನಮ್ಮ ಅಪ್ಪ ಅಮ್ಮನೂ ನೋಡಿಲ್ಲ, ಯಾರೂ ನೋಡಲಿಲ್ಲ. ಬಟ್ ಈ ವರ್ಷ ಇದು ಸೋಷಲ್ ಮೀಡಿಯಾ ಬಂದಾದಮೇಲೆ ಲಾಸ್ಟ್ ಇಯರು ಮತ್ತು ಅದಕ್ಕೆ ಮುಂಚೆ ವರ್ಷ ತುಂಬ ಸ್ಪ್ರೆಡ್ ಆಯಿತು ಈ ಹಬ್ಬ ಬಗ್ಗೆ. ನಮಗೂ ಆಸಕ್ತಿ ಆಯಿತು. ಸೊ ಅದಕ್ಕೆ ಈ ಬಾರಿ ಮೊದಲ ಬಾರಿ ನಮ್ಮ ಹುಡುಗರೆಲ್ಲ ಸೇರಿ, ಅದು ದೊಡ್ಡವರಲ್ಲ, ನಮ್ಮ ಯಂಗ್ ಜನರೇಷನ್ ಇಂದ ಆದಮೇಲೆ ಬರ್ತಾ ಇರಲಿಲ್ಲ. ಇವಾಗ ಈ ವರ್ಷ ಎಲ್ಲರೂ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಪ್ರಯತ್ನ ಮಾಡಿ ಬರಬೇಕು ಅಂದ್ಬಿಟ್ಟು ಮಧುರಮ್ಮ ತಾಯಿಗೆ ಬಂದು ಹೂವು ಕೇಳ್ಕೊಂಡು ಹೂವು ಕೊಟ್ಟು ಉಸ್ಕೂರಿಗೆ ಇವತ್ತು ಬಂದು ಸೇರಿದ್ದೀವಿ. ತುಂಬ ಸಂತೋಷ ಆಗ್ತದೆ. ಇದೇ ರೀತಿ ವರ್ಷನೂ ಬರಬೇಕು ಅಂದ್ಬಿಟ್ಟು ಗ್ರಾಮಸ್ಥರೆಲ್ಲ ಇಚ್ಛೆಯಿಂದ ನಾವು ಬಂದು ಇಲ್ಲಿ ಮಧುರಮ್ಮ ಜಾತ್ರೆನ ದೊಡ್ಡದಾಗಿ ಆಚರಣೆ ಮಾಡ್ಬೇಕಂತ ತೀರ್ಮಾನ ಮಾಡಿದ್ದೀವಿ. ಮತ್ತು ಇಲ್ಲಿ ಉಸ್ಕೂರು ಗ್ರಾಮಸ್ಥರು ಮತ್ತು ದೇವಸ್ಥಾನ ಟ್ರಸ್ಟವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಆರಕ್ಷಕ ಠಾಣೆಯವರು ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ನಮಗೆ ಚೆನ್ನಾಗಿ ಸಹಕಾರ ಮಾಡಿಕೊಟ್ಟಿದ್ದಾರೆ. ಮಧುರಮ್ಮ ದೇವಿಗೆ ನಾವು ಯಾವತ್ತಿನೂ ಇದು ಮಾಡ್ತೀವಿ. ಪ್ರಕಾರದಿಂದ ಪ್ರಥಮ ಬಾರಿಗೆ ನಾವು ತೇರನ್ನು ಹೇಳ್ಕೊಂಡ್ಬಂದಿದ್ದೀವಿ. ಇದು ಯುವಕರ ಒಂದು ತೇರು ಅನ್ನಿಸ್ಬೋದು. ಎಲ್ಲ ನಾಗರಿಕರು ಎಲ್ಲ ಸೇರಿ ಈ ಉಸ್ಕೂರು ಜಾತ್ರೆಗೆ ಬಂದು ತುಂಬ ಸಂತೋಷ ಆಗಿದೆ. ಇದೇ ರೀತಿ ಇನ್ನು ನಾವಿರೋವರೆಗೂ ನಮ್ಮ ಮಕ್ಕಳಿರೋವರೆಗೂ ಇದು ಹಿಂಗೆ ನಡಿಬೇಕಂತ ಆ ಮಧುರಮ್ಮ ತಾಯಿ ಮೇಲೆ ಕರುಣೆ ಇರಲಿ ನಮ್ಮ ಮೇಲೆ ಅಂತ ಈ ಸಾರಿ ನಮಗೆ ಒಳ್ಳೆ ಅನುಕೂಲ ಆಗಿದೆ. ಯಾರೂ ತೊಂದರೆ ಆಗ್ದಿರ, ಒಂದು ಚೂರು ಯಾರಿಗೂ ಏಟಾಗ್ದಿರ ಇಲ್ಲಿವರೆಗೂ ಬಂದು ಸೇರಿದ್ದೀವಿ. ಅದಕ್ಕೆ ಮಧುರಮ್ಮ ಪಾದಗಳೇ. ಯಾರಿಗೆ ಆಗಲಿ ಏನು ತೊಂದರೆಗಳಾಗ್ದಿಲ್ಲ, ಆರಾಮಾಗಿ ಬಂದು ದೇವಿಗೆ ಸೇರಿಸಿದ್ದೀರಿ, ರಥನ ಸೇರಿಸಿದ್ದೀರಿ, ಏನೂ ತೊಂದರೆಗಳಾಗಿಲ್ಲ. ಮತ್ತು ಅದೇ ರೀತಿ ನಾವು ಮಂಗಳವಾರ ಮತ್ತು ನಾವು ಬೆಳಗ್ಗೆ 7 ಗಂಟೆಗೆ ನಾವು ಇಲ್ಲಿಂದ ಮತ್ತೆ ನಮ್ಮೂರಿಗೆ ಕೋನಪ್ಪನವರಿಗೆ ರಥ ಹೊಡಿತೀರಿ. ಯಾವುದೇ ಕಾರಣಕ್ಕೂ ಏನು ತೊಂದರೆಗಳಾಗಿಲ್ಲ. ಎಲ್ಲ ಊರಿನಲ್ಲಿರೋರು ಎಲ್ಲರೂ ಸೇರಿಕೊಂಡು ಈ ಹಬ್ಬ ಮಾಡಿ ವಿಜೃಂಭಣೆಯಿಂದ ನಡೆಸ್ಕೊಟ್ಟಿದ್ದೀರಿ. ಇದೇ ರೀತಿ ವರ್ಷನೂ ಇದೇ ರೀತಿ ನಾವು ಬಂದು ಆ ಅಮ್ಮನಿಗೆ ಏನಿದೆಯೋ ಅದನ್ನು ಆ ಅಮ್ಮನ ಸೇವೆ ಮಾಡ್ತೀರಿ. ನಾವು ಯಾವುದೇ ಕಾರಣಕ್ಕೂ ನಾವು ಜಾತಿ ಪಂಥ ಭೇದವಿಲ್ದಿರ ಯಾವತ್ತೂ ಮಧುರಮ್ಮ ದೇವಿ ಕೃಪೆಗೆ ನಾವು ಯಾವತ್ತೂ ಪ್ರಾರ್ಥರಾಗಿರ್ತೀರಿ.
ಮಧುರಮ್ಮ ದೇವರು ಸತೀತೆಗೆ ಬಂದಿದೆ. ದೊಡ್ಡಮಂಗ್ಲನಿಂದ ಉಸ್ಕೂರಿಗೆ ಬಂದು ತಾಯಿನ ಕ್ಷೇಮವಾಗಿ ಕರ್ಕೊಂಡು ಬಂದಿದ್ದೀರಿ. ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಹೋದ ವರ್ಷ ಅನಾಹುತ ಆಗಿತ್ತು, ಈ ವರ್ಷ ಏನೂ ಸಂಗಡ ಏನೂ ಸಂಭವಿಸಿಲ್ಲ. ತಾಯಿಗೆ ನಾನು ಕ್ಷಮೆ ಏನಾದ್ರು ಆಗಿದೆ, ಹೋದ ವರ್ಷ ಕ್ಷಮೆ ಕೇಳ್ತೀನಿ. ತೇರು ಸ್ವಲ್ಪ ಅನಾಹುತ ಆಗಿತ್ತು, ಅದರಿಂದ ತುಂಬ ನೊಂದ್ಕೊಂಡಿದ್ರು ಎಲ್ಲ ಹುಡುಗರು. ಪ್ರತಿದಿನ ಅವತ್ತು ನೈಟೆಲ್ಲ ನಾವು ಕಷ್ಟ ಬಿದ್ದು ಫುಲ್ ಮಳೆಯಲ್ಲಿ ಎಲ್ಲ ತೇರು ಬಿಚ್ಕೊಂಡೋಗಿ ಕಟ್ಟಿ ನಾವು ಬೆಳಗ್ಗೆ ತಿರ್ಗಾ ಇನ್ನೊಂದು ತೇರನ್ನ ನಿರ್ಮಾಣ ಮಾಡಿ ಅದು ನೆಳೆಯೋಕ್ಕೆ ತುಂಬ ಪ್ರಯತ್ನ ಪಟ್ಟರೆ. ಬಟ್ ಏನೋ ಒಂದು ಕಾನೂನು ವ್ಯವಸ್ಥೆಯಲ್ಲಿ ಅಡ್ಡಿಗೆ ಆಯಿತು. ಅದಕ್ಕೆ ತುಂಬ ವ್ಯವಸ್ಥೆ ನಾವು ನೊಂದಿದ್ರು. ಈ ವರ್ಷ ಅದೇ ಜಾಗಕ್ಕೆ ಬರೋ ಅಷ್ಟರಲ್ಲಿ ಎಲ್ಲ ಹುಡುಗರು ಮೈ ರೋಮಾಂಚನ ಆಗಿ ನಿಜವಾಗ್ಲೂ ಹೇಳ್ತೀನಿ, ಇದೊಂದು ನಮಗೆ ಈ ತೇರು ಅನ್ನೋದು ಒಂದು ಎಮೋಷ್ನಲ್ ಆಗುತ್ತೆ. ಯಾಕಂದರೆ ಪ್ರತಿ ಊರಲ್ಲಿ ತೇರು ಕಟ್ತಾರೆ, ಬಟ್ ನಮ್ಮೂರಲ್ಲಿ ಏನಂದರೆ ಪ್ರತಿ ಒಂದು ಚಿಕ್ಕ ಮಕ್ಕಳಿಂದ ದೊಡ್ಡವರಿಂದ ತಾಯಿದಂದ್ರೆ ಎಲ್ಲರಿಗೂ ತೇರು ಅಂದರೆ ಒಂಥರ ಎಮೋಷ್ನಲ್ ಅದು ಎಲ್ಲರಿಗೂ. ಈ ವರ್ಷ ಏನು ಆಗಿದ್ರೆ ತುಂಬ ಚೆನ್ನಾಗಿ ಬಂದಿದೆ ದೇವ್ರಿಗೆ. ಇದಕ್ಕೆ ಪಾತ್ರ ಎಲ್ಲರಿಗೂ, ಆಮೇಲೆ ನಮ್ಮ ನಾಯಕರಿಗೆ ಇದು ತುಂಬ ಕಷ್ಟಪಟ್ಟಿದ್ದಾರೆ ಪ್ರತಿಯೊಂದು ಹುಡುಗರು, ಅವರೆಲ್ಲರಿಗೂ.
ವಿಜೃಂಭಣೆಯಿಂದ ಕರ್ಕೊಂಬಂದು ಹುಸ್ಕೂರಲ್ಲಿ ತಲುಪಿಸಿದ್ದೀವಿ. ಇದೇ ಥರ ಮಂಗಳವಾರ ಸಮೇತ ನಾವು ಮತ್ತೆ ಊರಿಗೆ ಕರ್ಕೊಂಡು ಹೋಗ್ತೀವಿ. ಇವತ್ತು ಎಷ್ಟು ಖುಷಿ ಅಂತಂದರೆ ನಮ್ಮ ಸುಮಾರು ಒಂದು 6-7 ವರ್ಷ ಆಯಿತು ನಮ್ಮೂರ ಜಾತ್ರೆ ನಡೆದು. ಈ ಸತಿ ನಮ್ಮ ಗ್ರಾಮಸ್ಥರು ಅಂತೂ ತುಂಬ ವಿಜೃಂಭಣೆಯಿಂದ ಜಾತ್ರೆನ ಎಲ್ಲ ಒಂದು ಸಹಕಾರದಿಂದ ಎಲ್ಲನೂ ತುಂಬ ಒಂದು ಗ್ರ್ಯಾಂಡಾಗಿ ನಡೆಸಿದ್ದಾರೆ. ಎಲ್ಲ ನಮ್ಮ ಗ್ರಾಮಸ್ಥರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಈ ಮುಖಾಂತರ. ಹಾಗಾಗಿ ಪ್ರತಿಯೊಂದು ಹಂತದಲ್ಲೂ ನಮ್ಮ ಯುವಕ ಮಿತ್ರರು ಎಲ್ಲ ಸಹಕಾರ ಎಷ್ಟು ಉತ್ಸಾಹದಿಂದ ಈ ವರ್ಷ ತೇರು ಕಟ್ಟಿದ್ದಾರೆ. ಮೊದಲನೇದಾಗಿ ರಾಮಸಾಗರದ ಎಲ್ಲ ಯುವಕರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಈ ಒಂದು ರಾಮಸಾಗರ ಕುರ್ಚು ಬರೋದು ಸುಮಾರು 9:30 ಆದ್ರೂ ಜನ ರಾಮಸಾಗರದ ಕುರ್ಚು ಬರೋದಕ್ಕೆ ಕಾಯ್ತಾಯಿದ್ರು. ಹಿಂದೆ ಗತ ವೈಭವ ಏನು ರಾಮಸಾಗರ ಕುರ್ಚು ಹೊಸ್ಕೂರ್ಗೆ ಬರ್ತಾಯಿತ್ತು, ಆ ವೈಭವ ಇವತ್ತು ಕಣ್ಣಾರೆ ಕಂಡು ಇಷ್ಟು ತಿಂಗಳು ಸತತ ಎಲ್ಲ ನಮ್ಮ ಸ್ನೇಹಿತರು ಕಷ್ಟಪಟ್ಟು ಕುರ್ಚು ಕಟ್ಟಿರೋದಕ್ಕೂ ಒಂದು ಸಾರ್ಥಕ ಅನ್ನಿಸ್ತು. ಆ ಒಂದು ಖುಷಿ ನಮಗೆ ಹೇಳೋದಕ್ಕೆ ಕೂಡ ಸಾಧ್ಯ ಇಲ್ಲ, ಅಷ್ಟು ಖುಷಿ ಆಯಿತು.